ಭಾರತ ಚಾಂಪಿಯನ್ಸ್ ಆಫ್ ಚಾಂಪಿಯನ್. ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ 4 ವಿಕೆಟ್ಗಳ ಭರ್ಜರಿ ಗೆಲುವು. 3ನೇ ಸಲ ಟ್ರೋಫಿ ಗೆದ್ದ ಟೀಂ ಇಂಡಿಯಾ. ಮರಳುನಾಡಿನ ಅಂಗಳದಲ್ಲಿ ಭಾನುವಾರ ರಾತ್ರಿ ತ್ರಿವರ್ಣ ಧ್ವಜದ ಸಂಭ್ರಮ ಮುಗಿಲು ಮುಟ್ಟಿತ್ತು. ರೋಹಿತ್ ಶರ್ಮಾ ನಾಯಕತ್ವದ ಭಾರತ ತಂಡಕ್ಕೆ 12 ವರ್ಷಗಳ ನಂತರ ಚಾಂಪಿಯನ್ಸ್ ಟ್ರೋಫಿ ಒಲಿದಿದೆ. ರೋಚಕ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು 4 ವಿಕೆಟ್ಗಳಿಂದ ಸೋಲಿಸಿದ ಭಾರತ ಚಾಂಪಿಯನ್ ಆಯಿತು. ಇದರೊಂದಿಗೆ ಈ ಟೂರ್ನಿಯ ಇತಿಹಾಸದಲ್ಲಿ ಭಾರತವು 3ನೇ ಬಾರಿಗೆ ಪ್ರಶಸ್ತಿ ಗೆದ್ದಿದೆ. 2002ರಲ್ಲಿ ಶ್ರೀಲಂಕಾದೊಂದಿಗೆ ಜಂಟಿಯಾಗಿ ಪ್ರಶಸ್ತಿ ಹಂಚಿಕೊಂಡಿತ್ತು. 2013ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಬಳಗವು ಪ್ರಶಸ್ತಿ ಗೆದ್ದಿತ್ತು. 2017ರಲ್ಲಿಯೂ ಫೈನಲ್ ತಲುಪಿದ್ದ ವಿರಾಟ್ ಕೊಹ್ಲಿ ನಾಯಕತ್ವದ ಭಾರತ ತಂಡವು ಪಾಕಿಸ್ತಾನದ ಎದುರು ಪರಾಭವಗೊಂಡಿತ್ತು. ಇದೀಗ ಪಾಕಿಸ್ತಾನದ ಆತಿಥ್ಯದಲ್ಲಿ ನಡೆದ ಟೂರ್ನಿಯಲ್ಲಿ ಕಿರೀಟ ಧರಿಸಿದೆ. ಅಲ್ಲದೆ 25 ವರ್ಷಗಳ ಹಿಂದೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ನ್ಯೂಜಿಲೆಂಡ್ ಎದುರು ಅನುಭವಿಸಿದ್ದ ಸೋಲಿಗೂ ಸೇಡು ತೀರಿಸಿಕೊಂಡಿದೆ. 252 ರನ್ ಗುರಿ ಬೆನ್ನಟ್ಟಿದ್ದ ಭಾರತ 49 ಓವರ್ಗಳಲ್ಲಿಯೇ 6 ವಿಕೆಟ್ ಕಳೆದುಕೊಂಡು 254 ರನ್ ಗಳಿಸಿ ಯಶಸ್ವಿಯಾಗಿದೆ. ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿಯವರು ಟೀಂ ಇಂಡಿಯಾ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಭಾರತಕ್ಕೆ ತರುತ್ತಿರುವುದು ಹೆಮ್ಮೆಯಾಗಿದೆ ಎಂದು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ವಿಜೇತ ಭಾರತ ತಂಡವು ಸುಮಾರು 20 ಕೋಟಿ ಮತ್ತು ರನ್ನರ್ ಆಫ್ ನ್ಯೂಜಿಲೆಂಡ್ ತಂಡ ಸುಮಾರು 10 ಕೋಟಿ ನಗದು ಬಹುಮಾನವನ್ನು ತನ್ನದಾಗಿಸಿಕೊಂಡಿದೆ. ಟೂರ್ನಿಯ ಒಟ್ಟು 60 ಕೋಟಿ ಬಹುಮಾನ ಮೊತ್ತ ಒಳಗೊಂಡಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯು ಈ ಬಾರಿ ನಗದು ಪುರಸ್ಕಾರವನ್ನು 53% ಹೆಚ್ಚಳ ಮಾಡಿತ್ತು. ಭಾನುವಾರ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತದ ಸ್ಪಿನ್ನರ್ಗಳ ಮೋಡಿ. ರೋಹಿತ್ ಶರ್ಮಾ, ಶುಭಮನ್ ಗಿಲ್ ಜೋಡಿಯ ಅಂದದ ಬ್ಯಾಟಿಂಗ್. ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್ ಜವಾಬ್ದಾರಿಯುತ ಜೊತೆಯಾಟಗಳನ್ನು ವ್ಯರ್ಥವಾಗಲು ಬಿಡಲಿಲ್ಲ ನಮ್ಮ ಕನ್ನಡಿಗ ಕೆಎಲ್ ರಾಹುಲ್. 12 ವರ್ಷಗಳ ನಂತರ ಭಾರತಕ್ಕೆ ಚಾಂಪಿಯನ್ಸ್ ಟ್ರೋಫಿ ಒಲಿಯಲು ಭಾರತದ ಆಟಗಾರರ ಸಂಘಟಿತ ಆಟವೇ ಕಾರಣವಾಗಿದೆ. ಮರಳುನಾಡಿನ ಅಂಗಳದಲ್ಲಿ ಕಠಿಣ ಪೈಪೋಟಿಯೊಡ್ಡಿದ ಮಿಚೆಲ್ ಸ್ಯಾಂಟ್ನರ್ ನಾಯಕತ್ವದ ನ್ಯೂಜಿಲೆಂಡ್ ತಂಡವು 4 ವಿಕೆಟ್ಗಳಿಂದ ಸೋಲಿಸುವಲ್ಲಿ ರಾಹುಲ್ ಆಟ ಮತ್ತೊಮ್ಮೆ ಪ್ರಮುಖವಾಯಿತು. ರವೀಂದ್ರ ಜಡೇಜಾ ವಿಜಯದ ಬೌಂಡರಿ ಹೊಡೆಯುವ ಮುನ್ನ ತಂಡವನ್ನು ಏರಿಳಿತಗಳ ಹಾದಿಯಲ್ಲಿ ಸುರಕ್ಷಿತವಾಗಿ ಗೆಲುವಿನ ದಡ ಮುಟ್ಟಿಸುವಲ್ಲಿ ರಾಹುಲ್ ಪಾತ್ರ ಮಹತ್ವದ್ದಾಯಿತು. ಅದಕ್ಕಾಗಿಯೇ ಜಡೇಜಾ ಓಡಿ ಬಂದು ರಾಹುಲ್ನನ್ನು ಬಿಗಿದಪ್ಪಿ ಸಂಭ್ರಮಿಸಿದರು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಕಿವೀಸ್ ಬಳಗವು ಡ್ಯಾರೆಲ್ ಮಿಚೆಲ್ ಮತ್ತು ಮಿಚೆಲ್ ಬ್ರೆಸ್ವೆಲ್ ಅವರ ಅರ್ಧ ಶತಕಗಳ ಬಲದಿಂದ 50 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 251 ರನ್ ಗಳಿಸಿತು. ಭಾರತದ ಸ್ಪಿನ್ನರ್ ವರುಣ್ ಚಕ್ರವರ್ತಿ 45 ರನ್ಗಳಿಗೆ 2 ವಿಕೆಟ್ ಮತ್ತು ಕುಲ್ದೀಪ್ ಯಾದವ್ 40ಕ್ಕೆ 2 ವಿಕೆಟ್. ಅವರ ಮೋಡಿಯಿಂದಾಗಿ ಕಿವೀಸ್ ಬಳಗಕ್ಕೆ ಬೃಹತ್ ಮೊತ್ತ ಗಳಿಸಲು ಸಾಧ್ಯವಾಗಲಿಲ್ಲ. ಗುರಿ ಬೆನ್ನಟ್ಟಿದ ಭಾರತ ತಂಡಕ್ಕೆ ಗೆಲುವು ಅತ್ಯಂತ ಸುಲಭವಾಗಿ ಒಲಿಯುವಂತೆ ಭಾಸವಾಗಲು ರೋಹಿತ್ ಮತ್ತು ಶುಭಮನ್ ಗಿಲ್ ಬ್ಯಾಟಿಂಗ್ ಕಾರಣವಾಯಿತು. ಅದರಲ್ಲೂ ರೋಹಿತ್ ಅವರ ಆಟಕ್ಕೆ ಬೌಲರ್ಗಳು ನಿರುತ್ತರರಾದರು. ಇನ್ನಿಂಗ್ಸ್ನ 2ನೇ ಎಸೆತವನ್ನ ಸಿಕ್ಸರ್ಗೆ ಎತ್ತುವ ಮೂಲಕ ತಮ್ಮ ಹಾಗೂ ತಂಡದ ಖಾತೆ ತೆರೆದ ರೋಹಿತ್ ಅವರನ್ನ ತಡೆಯುವುದು ಅಸಾಧ್ಯವಾಯಿತು. ಗಿಲ್ ಕೂಡ ತಮ್ಮ ನಾಯಕನ ಆಟಕ್ಕೆ ಪ್ರೇಕ್ಷಕರಾದರು. ತಮಗೆ ಸಿಕ್ಕ ಅವಕಾಶಗಳಲ್ಲಿ ದೊಡ್ಡ ಹೊಡೆತ ಆಡಲಿಲ್ಲ. 1-2 ರನ್ ಹೊಡೆದು ಆಡಿದ್ರು. ಒಂದು ಬಾರಿ ದೊಡ್ಡ ಹೊಡೆತಕ್ಕೆ ಯತ್ನಿಸಿದ ಗಿಲ್ ಜೀವದಾನವನ್ನು ಕೂಡ ಪಡೆದರು. ಆದರೆ ರೋಹಿತ್ ಅವರ ಫುಲ್ ಫ್ಲಿಕ್, ಫ್ರಂಟ್ ಫುಟ್ ಶಾಟ್ಗಳು ಮತ್ತು ಬೌಲರ್ಗಳು ಚೆಂಡನ್ನು ರಿಲೀಸ್ ಮಾಡುವ ಮುನ್ನವೇ ಕ್ರೀಸ್ನಲ್ಲಿ ತೋರಿದ ಪಾದಚಲನೆಯು ಗಮನ ಸೆಳೆಯುವಂತಿತ್ತು. 41 ಎಸೆತಗಳಲ್ಲಿ ಅರ್ಧ ಶತಕ ಹೊಡೆದರು. ಅದರಲ್ಲಿ 3 ಸಿಕ್ಸರ್ಗಳು ಮತ್ತು 5 ಬೌಂಡರಿಗಳಿದ್ದುವು. ರನ್ ರೇಟ್ ಕೂಡ ಕುದುರೆಯಂತೆ ವೇಗವಾಗಿ ಓಡ್ತಾ ಇತ್ತು. ಆದರೆ 19ನೇ ಓವರ್ನಲ್ಲಿ ಗಿಲ್ ವಿಕೆಟ್ ಪಡೆದ ಮಿಚೆಲ್ ಸ್ಯಾಂಟ್ನರ್ ಜೊತೆಯಾಟ ಮುರಿದರು. ನಂತರ ಓವರ್ನಲ್ಲಿ ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ 1 ರನ್ ಗಳಿಸಿದ್ರು. ಆದರೆ ಮೈಕಲ್ ಬ್ರೆಸ್ವೆಲ್ ಅವರ ಕಳಪೆ ಮಟ್ಟದ ಸ್ಪಿನ್ ಎಸೆತವನ್ನ ಸ್ವೀಪ್ ಮಾಡುವ ಪ್ರಯತ್ನದಲ್ಲಿ ಕೊಹ್ಲಿ LBW ಬಲೆಗೆ ಬಿದ್ದರು. ಇದರಿಂದ ಕಿವೀಸ್ ಬಳಗದ ಆತ್ಮವಿಶ್ವಾಸ ಇಮ್ಮಡಿಸಿತು. ರೋಹಿತ್ ಅಬ್ಬರವು ತಗ್ಗತೊಡಗಿತು. 27ನೇ ಓವರ್ನಲ್ಲಿ ರವೀಂದ್ರ ಎಸೆತವನ್ನ 2 ಹೆಜ್ಜೆ ಮುಂದೆ ಜಿಗಿದು ಆಡಲು ಯತ್ನಿಸಿದ ರೋಹಿತ್ ಅವರನ್ನ ವಿಕೆಟ್ ಕೀಪರ್ ಟಾಮ್ ಲೆಥಮ್ ಸ್ಟಂಪಿಂಗ್ ಮಾಡಿದ್ರು. ಇಲ್ಲಿಂದ ಇನ್ನಿಂಗ್ಸ್ ಮೇಲೆ ಹಿಡಿತ ಸಾಧಿಸಲು ಕಿವೀಸ್ ಪಡೆ ಯತ್ನಿಸಿತು. ಕೊನೆಯ ಓವರ್ವರೆಗೂ ಹಗ್ಗ ಜಗ್ಗಾಟ ಸಾಗಿತು. ಇದರಿಂದಾಗಿ ರೋಚಕತೆ ಮೂಡಿಸಿತ್ತು. ಭಾರತ ತಂಡ 3ನೇ ಚಾಂಪಿಯನ್ಸ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದೆ. ಕೊನೆಯವರೆಗೂ ತೀವ್ರ ರೋಚಕತೆಯಿಂದ ಕೂಡಿದ್ದ ಫೈನಲ್ ಹಣಾಹಣಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡ 4 ಗೆಲುವು ಸಾಧಿಸಿತು.
ಆ ಮೂಲಕ ರೋಹಿತ್ ಶರ್ಮಾ ನಾಯಕತ್ವದ ಟೀಂ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿತು. ಆದರೆ ಕೊನೆಯವರೆಗೂ ಕಠಿಣ ಹೋರಾಟ ನಡೆಸಿದ್ದ ನ್ಯೂಜಿಲೆಂಡ್ ತಂಡ ಅಂತಿಮವಾಗಿ ಸೋಲು ಒಪ್ಪಿಕೊಂಡಿತು. ಸ್ಪರ್ಧಾತ್ಮಕ ಗುರಿ ಹಿಂಬಾಲಿಸಿದ ಭಾರತ ತಂಡದ ಪರ ಅರ್ಧಶತಕ ಸಿಡಿಸಿದ ನಾಯಕ ರೋಹಿತ್ ಶರ್ಮಾ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊನೆಗೂ ವಿಶ್ವ ಚಾಂಪಿಯನ್ ಕಿರೀಟ ಧರಿಸಿದ ಭಾರತ ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆಗಳು. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.